उद्धर्तुं नाशकत्सर्वभूषा भीषयामास चेति पूर्णज्ञानोचितोस्ते गुरुतमोपशो श्रीमदानन्दतीर्थ क्रीडा मात्रं तदेतत् परमतु धिया ಮೋಹಕದ್ವೇಷಭಾಜಾಂ. ಭೀಮನ ಕೃಷ್ಣ ಮತ್ತು ವೇದವ್ಯಾಸರ ಸೇವೆಯ ವಿಶಿಷ್ಟ ಅಂಶವನ್ನ ನಿರೂಪಣೆ ಮಾಡಿ ಅವನು ಅಂಥದ್ದೇ ಎರಡೆರಡು ರೂಪಗಳಿಂದ ಒಂದೇ ಕಾಲದಲ್ಲಿ ಕಾಣಿಸಿಕೊಂಡ ಪ್ರಸಂಗವನ್ನ ಹೇಳುತ್ತಾ ಇದ್ದಾರೆ. ಸೌಗಂಧಿಕಾ ಪುಷ್ಪವನ್ನ ದ್ರೌಪದಿ ಕೇಳಿದ್ಲು ಅಂತ ಮನುಷ್ಯ ದುರ್ಗಮವಾದ ಪ್ರದೇಶಕ್ಕೆ ಹೊರಟ ತರಲಿಕ್ಕೆ ಅಂತ ಭೀಮಸೇನ. ಅಲ್ಲಿಯ ಜನ ತಡೆದ್ರು, ಅವನನ್ನ ತಡೆದು, ಇದು ಮನುಷ್ಯರು ಬರ್ಲಿಕ್ಕೆ ಆಗದೇ ಇರೋ ಜಾಗ, ನೀನ್ ಹ್ಯಾಕ್ ಬಂದಿ? ನಾನ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು ನಾನ್ ಮನುಷ್ಯ ಅಲ್ಲ, ನಾನು ಅಮಾನುಷ, ಇಲ್ಲಿಗೆ ಬರ್ಲಿಕ್ಕಿಲ್ಲ, ನನಗೆ ಬೇಕಾದಂತ ತಗೊಂಡೋಗಿ ಬಂದಿದೆ, ನಿಮ್ಗೆ ಯಾವ ತೊಂದರೆ ಕೊಡ್ಲಿಕ್ಕೆ ನಾ ಬಂದಿಲ್ಲ, ಇಲ್ಲಿಯ ವಸ್ತುಗಳ ಮೇಲೆ ನಾನೇನು ಆಳ್ವಿಕೆಗೆ ಅಭಿಮಾನಕ್ಕೆ ಅಥವಾ ಇಲ್ಲಿ ಬರ್ಲಿಲ್ಲ, ನನಗೊಂದು ಪದಾರ್ಥ ಬೇಕು ಅದನ್ನ ತಗೊಂಡು ಹೋಗ್ತೇನೆ ಅಷ್ಟೇ. ಅವರು ಇದು ಹಾಗೆಲ್ಲ ನಿಮ್ಗೆ ಕೊಡ್ಲಿಕ್ಕಿರುವಂತದ್ದಲ್ಲ, ಇಲ್ಲೆಲ್ಲ ಬರಬಾರದು ಅಂತ ಅವನನ್ನ ಅಡ್ಡ ಕಟ್ಟಿ ಅವನ ಮೇಲೆ ದಬ್ಬಾಳಿಕೆ ಶುರು ಮಾಡಿದ್ರು. ನಾನು ಹೂವಿಗಾಗಿ ಬಂದಿದ್ದೇನೆ ಅಂತೆಲ್ಲ ಬಿಡಿಸಿ ಇವ್ರಿಗೆ ಏನ್ ಹೇಳೋದು? ಇವರ ಒಡೆ ಯಾರೋ ಅವ್ರಿಗೆ ಗೊತ್ತು, ಇವನಿಗೆ ಏನ್ ಬೇಕು ಅದನ್ನ ತಗೊಂಡ್ ಹೋಗ್ತಾನೆ ಅಂತ. ಆದ್ರೆ ಇವ್ರಿಗೆ ಗೊತ್ತಿಲ್ವೇ, ಇವನು ಬರುವ ದಾರಿಯಲ್ಲಿ ಅಡ್ಡವಾಗಿ ಬಂದ ಎಲ್ಲಾ ದುಷ್ಟ ಪ್ರಾಣಿಗಳು ಕೂಡ ಅವನ ಕೈ ಏಟಿಗೆ ಪ್ರಾಣ ಬಿಟ್ಟಿದ್ದಾವೆ. ಅಡ್ಡ ಬಂದಂತಹ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಮಾತ್ರ ಅಲ್ಲ, ದುಷ್ಟ ರಾಕ್ಷಸಗಳನ್ನ ಸಂಹಾರ ಮಾಡಿದ್ದು ಮಾತ್ರ ಅಲ್ಲ, ದಾರಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಏನಾಯ್ತು ಅಂದ್ರೆ, ಅವನಿಗೆ ಮುಂದೆ ಇನ್ನೂ ಮೇಲೆ ಹೋಗ್ಲಿಕ್ಕೆ ಒಂದು ದೊಡ್ಡ ಬಾಲ ಅಡ್ಡ ಇತ್ತು. ಅದನ್ನ ಇದೇನು ಬಾಲ ಅಡ್ಡ ಇದೆ, ಪಕ್ಕಕ್ಕಿಡು ಅಂದ. ಹನುಮಂತ ಅಂದ, ವಯಸ್ಸಾಗಿದೆ, ಮೈಯಲ್ಲಿ ನನ್ನನ್ನು ಎತ್ತಿಕೊಳ್ಳುವ ಶಕ್ತಿ ನನಗಿಲ್ಲ, ನೀನೇ ದಾಟ್ಕೊಂಡು ಹೋಗು. ದಾಟ್ಕೊಂಡು ಹೋಗುದು, ಶರೀರವನ್ನು ಯಾವತ್ತು ಯಾರೋ ಮಲಗಿದಾಗ, ಕೂತಿದ್ದಾಗ, ಕಾಲ್ ಚಾಚಿದ್ದಾಗ ಅವರನ್ನು ದಾಟ್ಕೊಂಡು ಹೋಗುದು ಅಂತಂದ್ರೆ ಅದು ಮಹಾ ಅವ್ಯವಸ್ಥೆಯ ಕೆಲಸ, ಅಪಮಾನದ ಕೆಲಸ. ಯಾವುದೇ ಕಾರಣಕ್ಕೊಬ್ಬ ವ್ಯಕ್ತಿಯನ್ನ ದಾಟುವುದು ಸರಿಯಲ್ಲ, ಅದು ದೇವರನ್ನು ದಾಟಿದ ಹಾಗೆ. ಆ ರೂಪದಲ್ಲಿ ಇದ್ದ ಭಗವಂತನನ್ನ ನಾವು ಅತಿಕ್ರಮಿಸ್ತೇವೆ ಅಂತ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ. ಹಾಗಾಗಿ ಅದಾಗದೇ ಇರುವುದು. ಹಾಗಾದ್ರೆ ಪಕ್ಕಕ್ಕೆ ಎತ್ತಿಟ್ಟು ಹೋಗು, ನಂದು ಬಾಲ ಅಲ್ವಾ ಅಂತ ಎಡಗೈಯಲ್ಲಿ, ಬಹಳ ಮಹಾಭಾರತದಲ್ಲಿ ಈ ಕಥೆ ಇದೆ. ನಿರ್ಲಕ್ಷ್ಯ ಭಾವದಿಂದ ಅದನ್ನು ಎತ್ತಿ ಪಕ್ಕಕ್ಕೆ ಇಡ್ಲಿಕ್ಕೆ ಹೋದ. ಅಲುಗಾಡಿಸ್ಲಿಕ್ಕಲ್ಲ, ಅದು ಕೈಯಲ್ಲಿ ಹಿಡಿದ ಇದಕ್ಕೆ ಚೂರು ಕೂಡ ಅದರಲ್ಲಿ ವ್ಯತ್ಯಾಸವೇ ಆಗ್ಲಿಲ್ಲ, ಸ್ಥಾನ ಆಗ್ಲಿ ಅಥವಾ ಅದನ್ನು ಹಿಡಿದ ರೀತಿಯಲ್ಲಿ ಏನಾದ್ರೂ ಒಂಚೂರು ಆಚೆ ಈಚೆ ಆಗುದು ಕೂಡ ಆಗ್ಲಿಲ್ಲ. ಬಾಲ ಎತ್ತಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಎರಡು ಕೈ ಹಾಕಿದ, ಆಗ್ಲಿಲ್ಲ. ಎದ್ದು ನಿಂತು ಎತ್ತಿದ, ಆಗ್ಲಿಲ್ಲ. ಕೊನೆಗೆ ಏನಪ್ಪ ಇದು ನಿನ್ನ ಅವಸ್ಥೆ, ಇಷ್ಟು ಭಾರ ಹೊತ್ಕೊಂಡು ಕೂತಿದ್ರೆ ನಾನು ಆಚೆ ಹೋಗುದು ಹೇಗೆ? ಆದ್ರಿಂದಾಗಿ ನನಗೆ ಗೊತ್ತಾಯ್ತು, ಅಂದ್ರೆ ಇಡೀ ಕಥೆಯನ್ನು ಅವರು ಹೇಳುದು, ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮುರೋಪುಷಾ ಭೀಷಯಾ ಮಾಸು ಚೇತಿ. ಅವನು ಏನ್ ಮಾಡಿದ ಅಂದ್ರೆ, ಹನುಮಂತನನ್ನ ನೋಡಿ ಏನು ಯಾರು ಎತ್ತ ಇತ್ಯಾದಿಗಳೆಲ್ಲ ಮಾತು ಬಂತು. ಇವನು ಹೇಳಿದ, ನಾನು ಹನುಮಂತನ ತಮ್ಮ ಅಂದ. ಆ ಹನುಮಂತ ನಾನೇ ಅಂದ. ಇದೆಲ್ಲ ನಮಗೊಂದು ಕಥೆ, ನಮಗೆ ಒಂದು ಆ ಪ್ರಾಣದೇವರ ಒಂದು ವಿಶಿಷ್ಟ ಮಹಿಮೆಯನ್ನು ತಿಳಿಸುವುದಕ್ಕೋಸ್ಕರ ಉಂಟಾದ ಒಂದು ದೃಶ್ಯ ಇದು.
ನೀನೇ ಹನುಮಂತನ, ರಾಮಚಂದ್ರನು ಸೇವೆ ಮಾಡಿದ ಅಪರಿಮಿತ ದೊಡ್ಡ ಪರಾಕ್ರಮಿ. ನನಗೊಂದು ಆಸೆ ಇದೆ. ಏನು? ನಿನ್ನ ಆಳೆತ್ತರದ ಶರೀರವನ್ನ ನೋಡಬೇಕು ನನಗೆ ಆಸೆ. ಆ ಸಮುದ್ರವನ್ನ ದಾಟಿದ ಹೊತ್ತಿಗೆ ನೀನು ಯಾವ ರೀತಿ ನಿನ್ನ ಶರೀರವನ್ನ ಅಭಿವ್ಯಕ್ತಿಗೊಳಿಸಿದೆಯೋ ಅದನ್ನ ನೋಡ್ಬೇಕು ಅಂತ ನನಗೆ ಆಸೆ. ಆಯ್ತಪ್ಪ ನೋಡು ಅಂತ ದೊಡ್ಡದಾಗಿ ಬೆಳೆದು ನಿಲ್ತಾನೆ. ಆಗ ಬಾಲ ತನ್ನಿಂದ ತಾನೇ ಅವನು ಎದ್ದು ನಿಂತಾಗ ಪಕ್ಕಕ್ಕೆ ಸರಿಯತ್ತೆ. ಒಟ್ಟಂತೂ ಎರಡು ರೂಪಗಳ ನಡುವೆ ಅಂತರ ಇಲ್ಲದೆ ಇದ್ರೂ ಕೂಡ ಒಂದು ಲೋಕೋತ್ತರವಾದ ಸಂಗತಿಯನ್ನ ತಿಳಿಸುವುದಕ್ಕೋಸ್ಕರ ಪರಸ್ಪರ ನಿಮ್ಮಲ್ಲೇ ಒಂದು ಸಂಭಾಷಣೆ ನಡೆಸಿ, ಈಗ ಕೆಲವೊಂದ್ ಸರ್ತಿ ಏಕಪಾತ್ರ ಅಭಿನಯ ಮಾಡಲ್ವಾ, ಅವನು ಏನ್ ಡೈಲಾಗ್ ಹೇಳ್ತಾನೆ ಅಂತ ಇವನಿಗೆ ಗೊತ್ತಿರುತ್ತೆ. ನಮ್ಗೆ ಇಲ್ಲಿ ಎರಡು ಶರೀರೇ ಇಲ್ಲ ಅನ್ನೋದು ಬಿಟ್ರೆ ಇದೊಂಥರ ಏಕಪಾತ್ರ ಅಭಿನಯನೇ. ತಾನೇ ಹಿಂದೆ ಮಾಡಿದ ಪಾತ್ರದ ಜೊತೆಗೆ ಈಗಿನ ಪಾತ್ರದ ಸಂಭಾಷಣೆ. ಅದು ಈಗಿನ ಸಂಭಾಷಣೆಯಲ್ಲಿ ಅನೇಕ ಸಂಗತಿಗಳು ತುಂಬಿಕೊಂಡಿವೆ. ನಮಗೆ ಯಾವತ್ತೂ ಕೂಡ ಯಾವುದನ್ನು ವಾಚ್ಯವಾಗಿ ಹೇಳುವುದಿಲ್ಲ, ಡೈರೆಕ್ಟ್ ಆಗಿ ಏನು ಹೇಳುವುದಿಲ್ಲ. ಏನೆಲ್ಲ ಹೇಳಿದ ಹಾಗಾಯ್ತು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಹನುಮಂತ ತ್ರೇತಾಯುಗದವನು, ಭೀಮಸೇನ ದ್ವಾಪರದವನು. ತ್ರೇತಾಯುಗದ ಶರೀರ ಅತ್ಯಂತ ದೊಡ್ಡದು, ಆಯುಷ್ಯ ದೊಡ್ಡದು, ಶರೀರ ದೊಡ್ಡದು, ಜ್ಞಾನ ದೊಡ್ಡದು, ಎಲ್ಲವೂ ಹೆಚ್ಚು ಅನ್ನೋದನ್ನ ತೋರಿಸಿ. ವಸ್ತುತ ಅವರಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ. ಅವರಲ್ಲಿ ಜ್ಞಾನ ಜಾಸ್ತಿ ಕಮ್ಮಿ ಅಂತ ಎರಡು ರೂಪ ಇಲ್ವೇ ಇಲ್ಲವ. ಎರಡು ರೂಪ ಇದ್ರೆ ಅದು ಜ್ಞಾನ ಜಾಸ್ತಿ ಕಮ್ಮಿ ಆಗ್ಬೇಕು. ಇಲ್ಲಿ ಜಾಸ್ತಿ ಅಲ್ಲಿ ಕಮ್ಮಿ ಅಂದ್ರೆ ಬೇರೆ ಬೇರೆ. ಆದ್ರೆ ಅಭಿವ್ಯಕ್ತಿ ಜಾಸ್ತಿ ಕಮ್ಮಿ. ಕಲಿಯುಗದಲ್ಲಿ ಅಭಿವ್ಯಕ್ತಿ ಹೇಗೋ ಹಾಗೆ ಅದಕ್ಕಿಂತ ಹೆಚ್ಚು ದ್ವಾಪರದಲ್ಲಿ. ದ್ವಾಪರದಲ್ಲಿ ಎಷ್ಟು ಅಭಿವ್ಯಕ್ತಿಯೋ ಅದಕ್ಕಿಂತ ಹೆಚ್ಚು ತ್ರೇತೆಯಲ್ಲಿ. ತ್ರೇತೆಗಿಂತ ಕೃತದಲ್ಲಿ. ಕೃತದ್ದೇನು ಇಲ್ಲ. ತ್ರೇತ, ದ್ವಾಪರ, ಕಲಿ, ಹೀಗೆ ಮೂರು ಅವತಾರಗಳಲ್ಲಿಯೂ ಕೂಡ ಭೀಮನಿಗಿಂತ ಶರೀರದಲ್ಲಿ ಅಂದ್ರೆ ಭೀಮಸೇನನ ಜೊತೆಗೆ ನೇರ ಸಂವಾದ ಏನು ನಡೆಯದೇ ಇದ್ರು ಕೂಡ ಶರೀರದ ದೃಷ್ಟಿಯಿಂದ ಪೂರ್ವ ಭೀಮ ಅಂತ ಕರೆಯುವ ಮೂಲಕ ಅನೇಕ ಕಾರ್ಯಭಾರಗಳನ್ನು ನಡೆಸಿದ್ದಾರೆ ಮಧ್ವಾಚಾರ್ಯರು ಅನ್ನೋದು ಒಂದು. ಆದ್ರೆ ಅಭಿವ್ಯಕ್ತಿ ಆಗುವಾಗ ಭೀಮನ ಹಾಗೆ ಎಲ್ಲ ಯುದ್ಧದ ಪ್ರಕ್ರಿಯೆಗಳನ್ನೆಲ್ಲ ತೋರಿಸಿಲ್ಲ. ದುಶ್ಯಾಸನನ ಎದೆ ಬಗೆಯುವ ಹಾಗೆ ಅಂತ ಯಾವುದೇ ಭೌತಿಕವಾದ ಶರೀರದ ಶಕ್ತಿಯ ಪ್ರದರ್ಶನಗಳನ್ನು ಮಧ್ವಾಚಾರ್ಯರು ಯುದ್ಧದ ಮೂಲಕ ಎಲ್ಲ ಮಾಡಿಲ್ಲ. ಎತ್ತಿ ತೋರಿಸಿದ್ದಾರೆ, ಯಾರ ಮೇಲೂ ಹತ್ತಿ ಕೂತಿದ್ದಾರೆ, ಹುಡುಗರ ಜೊತೆಗೆ ಮಲ್ಲ ಯುದ್ಧ ಮಾಡಿ ಅವರಿಗೆ ದೇಹ ತಾಕತ್ತಿನಿಂದ ರಕ್ಷಿಸಿಕೊಳ್ಬೇಕು ಅನ್ನೋದೆಲ್ಲ ತೋರಿಸಿದ್ದಾರೆ. ಹೀಗೆ ಬೆಳೆದು ನಿಂತು ಭೀಷಯಾಮಾಸ ಒಂದ್ಸಲ ಹೆದರಿಸುವ ಹಾಗೆ ಎದ್ದು ನಿಂತ. ಇದೆರಡು ನಿಮ್ಮ ರೂಪಗಳ ಬರೀ ಲೀಲೆ ಅಲ್ವಾ? ಇದು ನಮ್ಮನ್ನ ಸಂತೋಷ ಪಡಿಸ್ಲಿಕ್ಕೋಸ್ಕರ ಮಾಡಿದ ಜ್ಞಾನಬಲದ ಅಪರೂಪದ ಭೇಟಿ. ಆನಂದ ತೀರ್ಥರು ಅನ್ನೋದು ನಿಮಗಿದ್ದ ಅನ್ವರ್ಥ ಹೆಸರು. ನೀವೇ ನಿಜವಾದ ಗುರುತ್ವವನ್ನ ಹೊಂದಿದವರು. ಇಂತಹ ಲೀಲೆಗಳಿಂದ ನೀವು ಜ್ಞಾನಿಗಳಿಗೆ ಸುಖ ಕೊಡುತ್ತೀರಿ, ಅಜ್ಞಾನಿಗಳಿಗೆ ಅದು ಬೇರೆ. ಹನುಮಂತ ಬೇರೆ, ಭೀಮ ಬೇರೆ. ನೋಡಿ, ಭೀಮ ನೀವು ಭಾರಿ ಹಾಗೆ ಹೀಗೆ ಅಂತಿರಲ್ಲ, ನೋಡಿ ಹನುಮಂತನಿಂದ ಸೋತು ಸುಣ್ಣಾಗಿ ಹೋಗಿದ್ದಾನೆ. ನೀವೇನು 1ನೇ ಅವತಾರ ಅಂತೆ, 2ನೇ ಅವತಾರ ಅಂತೆ, 3ನೇ ಅವತಾರ ಅಂತೆ ಅಂತ ಈ ಅವತಾರದ ಕಥೆಗಳನ್ನ ಅಲ್ಲಗಳಿಯವರಿಗೊಂದು ಏನಾದ್ರೂ ನೆಪ ಬೇಕಲ್ವಾ? ಅದಕ್ಕೆ ನೀವು ಈ ತರ ಎಲ್ಲ ಮಾತಾಡಿದ್ರಿಂದ ಯಾರು ಈ ವಿಷಯದಲ್ಲಿ ಆಸಕ್ತರಲ್ವೋ ಅಥವಾ ಯಾರಿಗೆ ಇದರಲ್ಲೆಲ್ಲ ನಂಬಿಕೆ ಇಲ್ವೋ ಅವರ ನಂಬಿಕೆಯನ್ನು ಗಟ್ಟಿ ಮಾಡುವುದಕ್ಕೆ ಬೇಕಿರುವ ಘಟನೆಯನ್ನು ನೀವು ಇದರಿಂದ ತಿಳಿದವರಿಗೆ ಸಂತೋಷ ಆಗುತ್ತೆ, ಹಾಗೆಗಳಿಗೆ ಗೊಂದಲ ಆಗುತ್ತೆ. ಯಾರು ದ್ವೇಷಿಗಳು ಅವ್ರು ಮತ್ತಷ್ಟು ಬಲವಾಗ್ತಾರೆ ನಿಮ್ಮ ವಿಷಯ, ನಿಮ್ಮ ವೈರುಧ್ಯದ ವಿಷಯದಲ್ಲಿ. ಅದೆಲ್ಲ ಸುಳ್ಳು. ಮಹಾಭಾರತ ಪ್ರಮಾಣ ಹೌದಲ್ವ? ಹೌದು. ಮಹಾಭಾರತದಲ್ಲಿ ಘಟನೆ ಬಂದಿದೆಯೋ ಇಲ್ವೋ? ಹೌದು. ಹಾಗಿದ್ಮೇಲೆ ಈ ಘಟನೆಯಿಂದ ಇವರಿಬ್ರು ಬೇರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಮತ್ತೆ ಭೀಮಸೇನನ್ನು ನೀವು ಭಾರಿ ಬಲಿಷ್ಠ ಅಂತ ನಿಮ್ಗೆ ಬೇಕಾದ ಹಾಗೆಲ್ಲ
ಹೊಗಳಿಕೊಂಡು ನಮ್ಮ ಹತ್ರ ಅವರ ಬಗ್ಗೆ ಅಭಿಮಾನ ವ್ಯಕ್ತಪಡಿಸ್ತೀರಿ. ಇದು ಯಾವುದಕ್ಕೂ ನಿಜವಾದ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಅವರಿಗೆ ಹೇಳಲಿಕ್ಕೆ ಬೇಕಿರುವ ಆಹಾರವನ್ನ ಕೊಡೋರು ನೀವೇ. ಆದ್ರಿಂದಾಗಿ ಸೌಗಂಧಿಕಾ ಪುಷ್ಪವನ್ನ ತರಲಿಕ್ಕೆ ಹೋದಾಗ ಅನೇಕ ಘಟನೆಗಳು ಭೀಮಸೇನನ ಅಪೂರ್ವ ಮಹಿಮೆಯನ್ನ ತಿಳಿಸಿಕೊಡುತ್ತೆ. ಆ ಕುಬೇರನ ಅನುಚರರು ಒಂದಿಷ್ಟು ಜನ ದುಷ್ಟ ಜನರಿದ್ದವರೆಲ್ಲ ಅವನ ಕೈಗೆ ಸಿಕ್ಕಿ ಪ್ರಾಣ ತೆರುತ್ತಾರೆ. ಆದ್ರೆ ಕುಬೇರ ಏನು ಆಕ್ಷೇಪ ಮಾಡುವುದಿಲ್ಲ, ಯಾಕಂದ್ರೆ ಆಗ್ಬೇಕಾದ ಕೆಲಸವನ್ನೇ ಮಾಡಿದ್ದಾನೆ, ಕರೆಕ್ಟ್ ಆಗಿದೆ ಅಂತ ಧರ್ಮರಾಜನಿಗೆ ಮುಂದೆ ಕರ್ಕೊಂಡು ಹೋಗಿ ಇವನು ನಮಗೊಂದಿಷ್ಟು ಕಿರಿಕಿರಿ ಮಾಡ್ತಾ ಇದ್ದವರನ್ನೇ, ಅಂದ್ರೆ ತನ್ನದೇ ಪಡೆಯ ಮಂದಿಯನ್ನು ಕೊಂದಾಗ ಅವನು ವಿರೋಧಿಸ್ಲಿಲ್ಲ. ಯಾಕಂದ್ರೆ ಒಂದಿಷ್ಟು ದುಷ್ಟರು ಸೇರ್ಕೊಂಡಿರ್ತಾರೆ, ನಮ್ಮ ಸೈನ್ಯ ನಾವೇ ಹೇಗಪ್ಪ ನಿರ್ವಹಣೆ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ವಿ. ಭೀಮಸೇನ ನಮ್ಗೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ಟಿದ್ದಾನೆ, ಅದರಿಂದ ಅವನಿಗೆ ಏನ್ ಬೇಕೋ ಎಲ್ಲ ತಗೊಂಡೋಗ್ಲಿ ಅಂತ ಸೌಗಂಧಿಕ ಪುಷ್ಪದ್ವೇಷ ಅದು ಇದು ಏನ್ ಅಪೇಕ್ಷತೆ ಎಲ್ಲ ಅವನ ಅಪೇಕ್ಷೆಗಳನ್ನು ಈಡೇರಿಸುವ ವ್ಯವಸ್ಥೆಯನ್ನು ಕುಬೇರ ಮಾಡಿದ ಅನ್ನುವ ಕಥೆಯನ್ನ ನಾವು ಭಾರತದಲ್ಲಿ ಕೇಳುತ್ತೇವೆ. ಅಂಥ ಒಂದು ವಿಶಿಷ್ಟವಾದ ಪ್ರಕರಣವನ್ನ ಇದು ಈಗ ಹೇಳಿತ್ತು. ಯಾರು ಹೇಳ್ತಾರೆ? ನಾನು ಒಂದ್ ಸಾಲಿನ ತುಂಡು ಹೇಳ್ಕೊಡ್ತಾ ಇರ್ತೇನೆ, ಒಂದ್ಸರ್ತಿ ಎಲ್ರು ಹೇಳ್ತಾ ಹೋಗಿ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ, ಅದು ಸಹ ಅಂತರ್ಥ, ಪ್ರೋದ್ಧರ್ತುಂ ನಾಶಕತ್ಸ ತ್ವಮುರು ವಪುಷಾ, ತ್ವಂ ಉ ಅಮುಂ ಉರುವಪುಷಾ, ತ್ವಂ ಸತು ಅಮುಂ ಉರುವಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸ್ಸೋಸ್ತೆ. ಪೂರ್ಣ ಜ್ಞಾನ ಓಜಸ್ಸುಗಳಿಂದ ಕೂಡಿದವರು ಇಬ್ರು ಕೂಡ ಅಂತ ಅಂದ್ರೆ ಹನುಮಂತ ಮತ್ತು ಭೀಮ. ಗುರುತಮ ವಪುಷೋ, ಇಬ್ರು ಗುರುಸ್ಥಾನಕ್ಕೆ ಯೋಗ್ಯರಾದ ಶರೀರವುಳ್ಳವರು. ಶ್ರೀಮದಾನಂದ ತೀರ್ಥ ಸಂಬೋಧನೆ. ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ, ಅದು ಸಂಬೋಧನೆ. ಮತ್ತೆ ಪ್ರಮದದ, ಆನಂದವನ್ನ ಮುಕುತಿಯ ಆನಂದವನ್ನ ನೀಡುವಂತಹ ಉತ್ತಮವಾದ, ಅದು ಪ್ರಕೃಷ್ಟ ಮದ, ಕೆಟ್ಟ ಮದ ಅಲ್ಲ, ದುರ್ಮದ ಅಲ್ಲ, ಪ್ರಮದ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ದ್ವೇಷಭಾಜಾಂ ದ್ವೇಷಿಸೋರಿಗೆ ಮೋಹಕ. ಸುಧಿಯಾಂ ಪ್ರಮದದ. ತದೇತತ್ ವಪುಷೋಹೋ ಕ್ರೀಡಾ ಮಾತ್ರಂ, ಇದು ಎರಡು ರೂಪಗಳ ನಡುವೆ ನಡೆದ ಲೀಲಾ ವಿನೋದದ ಪ್ರಕರಣ ಹೊರತು ಇಲ್ಲಿ ಈ ಘಟನೆಯಿಂದ ಹನುಮಂತ ಹಾಗೆ ಭೀಮ ಹೀಗೆ ಅಂತ ನಾವು ಆ ಕಥೆಯನ್ನ ಹುಚ್ಚಾಗಿ ನಿರ್ವಹಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ಅದರಿಂದ ನಮ್ಗೆ ಏನೋ ಒಂದು ವಸ್ತು ಗೊತ್ತಾಯ್ತು. ಕೆಲವರೆಲ್ಲ ಬಹಳ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿ
ಏನೇನೋ ಡಿಸ್ಕಷನ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ದೃಷ್ಟಿಯಿಂದಲೂ ಮಾಡಿದವರು ಇದ್ದಾರೆ. ಆದ್ರೆ ಅವರಿಗೆ ಅದರ ಲಿಂಕ್ ಸಿಕ್ಕಿಲ್ಲ. ಸೂಕ್ಷ್ಮವಾಗಿ ನೀವು ಭಾರತವನ್ನ ಗಮನಿಸಿದ್ರೆ ಆ ಅಂಶದಲ್ಲಿ ಇಬ್ಬರ ನಡುವೆ ಇರುವ ಸಂವಾದದಲ್ಲಿ ಒಂದು ಐಕಮತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅದೆಲ್ಲ ಸ್ವಲ್ಪ ಆ ಕಣ್ಣನ್ನ ಬಿಡಿಸಿ ಹೇಗೆ ನೋಡ್ಬೇಕು ಅಂತ ಅದರ ನೋಡುವ ಕ್ರಮ ಗೊತ್ತಾದ್ರೆ ಮಾತ್ರ ಈ ಶ್ಲೋಕದ ಅಭಿಪ್ರಾಯ ಅರ್ಥ ಆಗುತ್ತೆ. ಹೀಗೆ ಸೌಗಂಧಿಕ ಪುಷ್ಪ ಅನ್ನೋದು ಕಮಲದ ಹಾಗೆ ಇರುವ ಒಂದು ಅತ್ಯಂತ ವಿಶಿಷ್ಟವಾದ ಪುಷ್ಪ ಅಂತ ಹೇಳ್ತಾರೆ. ಅದು ಸ್ವಲ್ಪ ಹೆಚ್ಚು ಪರಿಮಳ ಬೀರುವ, ಯಾಕಂದ್ರೆ ಅದು ಅಲ್ಲಿಂದ ಹಾರಿ ಒಂದು ಕೆಳಕ್ಕೆ ಬಿದ್ದ ಪರಿಮಳ ಇಡೀ ಅವರು ವಾಸವಾಗಿದ್ದ ಆಶ್ರಮದ ಅತ್ತ ಇತ್ತ ಎಲ್ಲ ಕಡೆಯೂ ಘಮಘಮಿಸ್ತಾ ಇತ್ತು. ಇದನ್ನು ನೋಡಿ ದ್ರೌಪದಿ ಈ ಹೂ ಬೇಕು ಅಂತ ಅಣ್ಣನಿಗೆ ಹೇಳ್ಬೇಡ, ನಾನು ಬರ್ತೇನೆ ಅಂತ ಹೇಳಿ ಹೋದವನು ಭೀಮಸೇನ. ಆಮೇಲೆ ಎಷ್ಟೊತ್ತಾದ್ರೂ ಇವ್ನು ಕಾಣಿಸ್ತಾ ಇರೋದು ನೋಡಿ ಎಲ್ಲಿ ಹೋದ ಅಂತ ಹುಡ್ಕೊಂಡು ಬರುವಾಗ ಅವ್ರಿಗೆ ಗೊತ್ತಾಗಿದ್ದು. ಹೇಗೆ ಹುಡುಕಿದ್ರು ಅಂದ್ರೆ ಅವನು ಹೋದ ದಾರಿಯಲ್ಲೆಲ್ಲ ಮರಗಳ ಅಡ್ಡ ಬಿದ್ದಿದ್ದು, ಕೆಲವು ಕಾಡು ಪ್ರಾಣಿಗಳು, ದುಷ್ಟ ಪ್ರಾಣಿಗಳು ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದವುಗಳು ಅಲ್ಲಲ್ಲೇ ಸತ್ತು ಬಿದ್ದಿದ್ದು. ಇದನ್ನು ಗಮನಿಸಿ ಅವರು ಹುಡ್ಕೊಂಡು ಹೋದ್ರು ಅಂತ ಮಹಾಭಾರತ ನಮಗೆ ಉಲ್ಲೇಖ ಮಾಡುತ್ತೆ. ತುಂಬಾ ಸ್ವಾರಸ್ಯಕರವಾದ ಒಂದು ಘಟನೆ, ಒಂದೂವರೆ ಅಧ್ಯಾಯ. ಹನುಮಂತ ಮತ್ತು ಭೀಮನ ಸಂವಾದವೂ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಆ ಸಂವಾದದಲ್ಲಿ ಅನೇಕ ಸಂಗತಿಗಳು ನಮಗೆ ಅನುಸಂಧಾನಕ್ಕೆ ಸಿಗುವಂಥದ್ದು. ಅದರ ಪ್ರಸಂಗ ಬಂದ್ರೆ ಇನ್ನೊಂದ್ಸತಿ ಯಾವಾಗಾದ್ರೂ ಆ ಭಾಗವನ್ನ, ಅಂದ್ರೆ ಈ ಪ್ರತಿಯೊಂದು ಶ್ಲೋಕಗಳಲ್ಲಿಯೂ ಕೂಡ ಅನೇಕ ಪ್ರಕರಣಗಳನ್ನ ಅಲ್ಲಲ್ಲಿ ವಿವರಣೆ ಕೊಟ್ಟು ಅದು ಒಂಥರ ನಮಗೆ ಪ್ರಾಣದೇವರ ಬಗ್ಗೆ ಯಾವ ಡೌಟು ಉಳಿಬಾರದು ಅಂತಹ ರೀತಿಯ ಒಂದು ನಿರ್ಣಯ ರೂಪವಾದ ಕಥೆಯಾಗಿಯೂ ಮತ್ತು ಮಹಿಮೆಯನ್ನ ತಿಳಿಸಿ ನಮಗೆ ಇನ್ನಷ್ಟು ಹೆಚ್ಚು ಭಕ್ತಿ ಬರುವುದಕ್ಕೆ ಕಾರಣವಾಗಿಯೂ ಈ ಪ್ರಾರ್ಥನೆ ಮೂಡಿ ಬಂದಿದೆ. ಹೀಗೆ ಆಚಾರ್ಯರ ವಿಶೇಷ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಈ ಅನುಸಂಧಾನ ಮಾಡಿದ್ರೆ, ಅಂದ್ರೆ ಈ ಎರಡು ರೂಪಗಳ ಏಕತೆಯನ್ನ ಅನುಸಂಧಾನ ಮಾಡಿದ್ರೆ ಪ್ರಾಣದೇವರು ಮೆಚ್ಚುತ್ತಾರೆ ಅನ್ನೋದು ಒಂದು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಇದರಿಂದ ಆಗುವ ಲಾಭ ಅಂದ್ರೆ, ನಾವು ಯಾವ ಅಂಶದಲ್ಲಿ ಗಮನಿಸಬೇಕು ಅಂದ್ರೆ ಇದರಲ್ಲಿ ಮೋಹಕವಾದ ಅಂಶ ಯಾವುದು, ಪೂರಕವಾದ ಅಂಶ ಯಾವುದು ಅಂತ ಎರಡನ್ನೂ ನಾವು ವ್ಯತ್ಯಾಸ ಸಹಿತವಾಗಿ ಗುರುತಿಸ್ಲಿಕ್ಕೆ ಅನುಕೂಲಕರವಾಗುವ ಹಾಗೆ ಈ ಮಾತು ನಿರೂಪಣೆಗೊಂಡಿದೆ. ಅಂದ್ರೆ ಈ ಚಿಂತನೆ ಇದ್ರೆ ಇದರಲ್ಲಿ ಭ್ರಾಮಕವಾದ ಅಂಶ ಯಾವುದು, ಬುದ್ಧಿ ಪ್ರಚೋದಕವಾದ ಅಂಶ ಯಾವುದು ಅನ್ನೋದನ್ನ ಗುರುತಿಸ್ಲಿಕ್ಕೆ ಪ್ರಾಣದೇವರ ವಿಶೇಷ ಅನುಗ್ರಹ ಆಗುತ್ತೆ. ಯಾಕಂದ್ರೆ ಎಲ್ಲ ಕಥೆಗಳಲ್ಲೂ ಒಂದ್ ಅಂಶದಲ್ಲಿ ಅದನ್ನ ನಾವು ಬಿಡಬೇಕಾದ ಭಾಗ ಅಥವಾ ಅದನ್ನ ಅರ್ಥೈಸಿಕೊಳ್ಳಬೇಕಾದ ರೀತಿ ಬೇರೆ ಆಗುದನ್ನ ನಾವು ಗಮನಿಸ್ಲಿಕ್ಕೆ ಒಂದು ಶಕ್ತಿ ಬೇಕು. ಇಲ್ಲಾಂದ್ರೆ ಅದು ಗೊತ್ತೇ ಆಗುದಿಲ್ಲ. ನಾವು ಹೌದು 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 ಅನ್ಕೊಂಡೇ ಹೋಗ್ತಾ ಇರ್ತೀವಿ. ಅಂತಹದೊಂದು ದೃಷ್ಟಿಯನ್ನು ಬೆಳೆಸುವ ಶಕ್ತಿಯನ್ನ ಈ ಶ್ಲೋಕದ ಉಪಾಸನೆಯಿಂದ ನಾವು ಪಡೆದಾಗ ನಾವು ಯಾವುದನ್ನೇ ಓದಿದ್ರು ಕನ್ಫ್ಯೂಸ್ ಆಗುವ ಸಾಧ್ಯತೆಗಳು ಬಿಟ್ಟು ಹೋಗುತ್ತೆ ಅಥವಾ ಕಮ್ಮಿ ಆಗುತ್ತೆ. ಕಲಿ ಹರ ರೂಪಗಳಾದ್ರಿಂದ 2 ರೂಪಗಳಿಂದ ಕಲಿಹರಣನೇ ಆಗಿದ್ದು 3 ರೂಪಗಳು ಇಲ್ಲಿ ಮತ್ತೆ ಅದನ್ನೇ ಪ್ರಮಾದ ತುದಿಯಾಮ್ ಅಂತ ಹೇಳ್ತಾ ಆನಂದ ತೀರ್ಥ ಅನ್ನೋ ಹೆಸರಿನಿಂದ ನೀವು ಪ್ರಸಿದ್ಧರಾದವರು ಅಂತ ಈ ಶ್ಲೋಕದಲ್ಲಿ 3 ರೂಪಗಳ ನೆನಪು ಒಟ್ಟೊಟ್ಟಿಗೆ ಬಂದಿದೆ. ಆದ್ರಿಂದ ನಾವು ಪ್ರಥಮ ರೂಪವಾದ ಹನುಮಂತ, ದ್ವಿತೀಯೋ ಭೀಮಯೇವಚ, ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮುಖ್ಯ ಎಲ್ಲದಕ್ಕಿಂತಲೂ ಅವರ ಮೂವರಲ್ಲೂ ಇದ್ದ ಸಾಮಾನ್ಯ ಗುಣ ಭಗವಂತನ ಕಾರ್ಯವನ್ನ ಸಾಧಿಸುವುದರಲ್ಲಿ ಆಸಕ್ತರು. ನಮ್ಮ ಬದುಕು ಕೂಡ ಈ 3 ರೂಪಗಳ ನೆನಪು ಮಾಡುವಾಗ ಭಗವಂತನ ಕಾರ್ಯದಲ್ಲಿ ಆಸಕ್ತಿಯನ್ನು ಹೊಂದಿ ಅದನ್ನು ಬಿಡದೆ ಮುಂದುವರಿಸಲಿಕ್ಕೆ ಬೇಕಿರುವ ಶಕ್ತಿಯನ್ನ ನಮಗೆ ಕೊಡ್ಲಿ ಅಂತ ನಾವು ದೇವರನ್ನ ಪ್ರಾರ್ಥಿಸೋಣ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಂ ಅಸ್ತು.